ನನ್ಗನ್ಸೋಣ ನಾನು ಫಸ್ಟು ವ್ಯವಸಾಯ ಸ್ಟಾರ್ಟ್ ಮಾಡಿದೆ ಹೆಂಗೆ ಅಂತ. ನಾನು MSc ಮುಗಿಸ್ದಣ. MSc ಮುಗಿದಾದ್ಮೇಲೆ ನಾನು ವ್ಯವಸಾಯ ಮಾಡಬೇಕು ಅಂತ ಮನೆ ಹೋದೆ. ನಾನು ಬಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ವ್ಯಕ್ತಿ ಅಣ್ಣ. ನಾನು ಮನೇಲಿ ಹೋಗಿ ಕೇಳಿದೆ ವ್ಯವಸಾಯ ಮಾಡ್ಬೇಕು ನಾನು ಅಂತಿದ್ದೀನಿ. ಯಾಕೆ ವ್ಯವಸಾಯ ಮಾಡಬೇಕು, ನೀವು MSc ಗೋಲ್ಡ್ ಮೆಡಲ್ ತಗೊಂಡು ಯಾಕೆ ವ್ಯವಸಾಯ ಮಾಡಬೇಕು ಅಂತ ಕೇಳಿದ್ರು. ಇಲ್ಲ, ನಾನು ಓದಿರೋದು 6 ವರ್ಷ ಇದೆ, ನನಗೆ ಬಿಸ್ನೆಸ್ ಮಾಡಬೇಕು ಅಂದರೆ ಇಷ್ಟ, ಸೊ ನಾನು ವ್ಯವಸಾಯ ಮಾಡಬೇಕು ಅಂತಂದೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೇಳಿದ್ರು, ನೀನು ಮನೇಲಿ ಊರಲ್ಲಿ ಮಾಡಬೇಡಿ, ನಮ್ಮ ಮರ್ಯಾದೆ ಹೋಗುತ್ತೆ. ಯಾಕಂದರೆ ನೀನು ಗೋಲ್ಡ್ ಮೆಡಲ್ ತಗೊಂಡು MSc ಮಾಡಿಬಿಟ್ಟು ನೀನೆಲ್ಲೋ ಕೆಲಸ ಮಾಡಬೇಕು ಅಂತ ನಾನು ನೋಡ್ದೆ. ಪಾಪ ಅವ್ರದ್ದು ತಪ್ಪಿಲ್ಲ ಅಣ್ಣ, ಯಾಕಂದರೆ ಅವ್ರು ಅದನ್ನು ಮಾಡಿ ಸಣ್ಣ ಜಾಗಗಳಲ್ಲಿ ಮಾಡಿ ಲಾಸ್ ಆಗಿ ಇದು ಬೇಡ ಅಂತಂದಿದ್ದು. ನಾನು ಸೀದಾ ರಾಮನಗರದಿಂದ ಗೊಲ್ಲರದೊಡ್ಡಿ ಅನ್ನೋ ಊರಲ್ಲಿ ಫಸ್ಟ್ ಒಂದು ಕುರಿ ಶೆಡ್ ಹಾಕೊಂಡೆ. ಕುರಿ ಶೆಡ್ಡು ಡಬಲ್ ಡೆಕ್ಕರ್ ಸಿಸ್ಟಮ್, ಮೇಲೆ ಕುರಿ ಕೆಳಗಡೆ ಕೋಳಿನ ಮಾಡ್ಕೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದೆ. ನೀವು ಹೇಳಿದಲ್ಲ, ಫಸ್ಟ್ ಇನಿಷಿಯಲಿ ನಂಗೆ ಆಗಿದ್ದು ಕಂಪ್ಲೀಟ್ ಲಾಸ್. ನಾವು ನನ್ನ ಅಸಂಪ್ಷನ್ ಇಲ್ಲ, ಅದ್ರ ಬಗ್ಗೆ ಇದಿಲ್ಲ. ಅದೇ ಅಂದರೆ ನಾನು ಒಂದು 2 ಎಕರೆ ಮೇವು ಹಾಕಿದ್ದೀನಿ. ಈ ಕುರಿ ಮೇಕೆಗಳು 2 ತಿಂಗಳು ಖಾಲಿ ಆಗ್ಬಿಡ್ತು ಮೇವು. ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಬಂದಿದ ತಕ್ಷಣ 1 kg ಇಷ್ಟಕ್ಕೆ ಹೋಗುತ್ತೆ, ಸೊ ತಿಂಗಳ 30,000 40,000 ಲಾಭ ಬರುತ್ತೆ ಅನ್ಕೊಂಡು ತಿರುಗಿಸಿದ ತಕ್ಷಣ ಕಂಪ್ಲೀಟ್ ಫುಟ್ಪಾತ್ ಅಣ್ಣ 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದು ಇನಿಷಿಯಲಿ. ಅಲ್ಲಿಂದ ಹೋಯ್ತು. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಗ್ರಿ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದೆ. ಫಸ್ಟು ದೊಡ್ಡ ತೋಟಗಳಿಗೆ ಈ ಕಾರ್ಪೊರೇಟ್ ಸೆಕ್ಟರ್ನ ಕರ್ಕೊಂಡು ಹೋಗೋದು, ಜಮೀನುಗಳನ್ನ ತೋರಿಸೋದು. ನಂಗೆ ಅಲ್ಲಾಗಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಏನಂದರೆ, ಈ ಪ್ರತಿ ಜಾಗಗಳಲ್ಲಿ ಒಳ್ಳೆ ರೈತರನ್ನ ಭೇಟಿ ಮಾಡ್ತಿದ್ದೆ. ನೀವು ಅವಾಗ ಪರಿಚಯ ಇದ್ರೆ ಇಲ್ಲಿ ಕರ್ಕೊಂಬರ್ತಿದ್ದು ನಾವು. ಕರ್ಕೊಂಡು ಹೋಗಿ ತೋರಿಸೋದು ವ್ಯವಸಾಯ ಅಂದರೆ ಹಿಂಗೆ ಮಾಡ್ತಿರ್ತಾರೆ ಅಂತ. ಆ ಪ್ರೋಸೆಸ್ಸಲ್ಲಿ ಕಲ್ತ್ಕೊಂಡಾಗ ನಾವಾಗ ಫ್ರೀ ರೇಂಜ್ ಆಂಟಿಬಯೋಟಿಕ್ ಕೋಳಿಗಳು ಫೀಡ್ ನಾವೇ ತಯಾರು ಮಾಡ್ತಿದ್ವಿ. ಈಗಲೂ ತಯಾರು ಮಾಡ್ತೀವಿ, ನಮ್ಮ ಸ್ವಂತ ಫೀಡ್ ತಯಾರು ಮಾಡ್ಕೊತೀವಿ. ಮೇಕೆಗಳನ್ನ ಸಾಕ್ತಿದ್ವಾಗ ಮತ್ತೆ ಇವನ್ನೆಲ್ಲ ಮಾಡ್ತಾ ಈ ITC ರಿಟ್ಸ್ ಕಲ್ಟನ್ ಸ್ಟಾರ್ ಹೋಟೆಲ್ಗಳಿಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಿರ್ಬೇಕು. ಯಾವುದೇ ಕೆಲಸ ಇರ್ಬೋದು, ಅದ್ರಕ್ಕೆ ನಾವು ಗೌರವ ಕೊಡ್ತಿರೋ ನಮ್ಗೆ ಅಷ್ಟೇ ಶ್ರೇಯಸ್ಸು ಆ ಕೆಲಸ ನಮ್ಗೆ ಕೊಡ್ತಾ ಇತ್ತು. ಏನು ಬೇಡ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ದಾರಿನಲ್ಲಿ ಓಡಾಡ್ತಾ ಇರ್ತಾರಲ್ಲ, ಮೊನ್ನೆ ದಾರಿ ಇರ್ತದಲ್ಲ, ಅಲ್ಲಿ ಹಸು ಅದೇ ಸಗಣಿ ಹಾಕ್ಲಿ, ಇಲ್ಲ ನೀವೇ ತಗೊಂಡೋಗಿ ಹಾಕ್ರಿ, ಒಂದಿಷ್ಟು ಹಾಕ್ಬಿಟ್ಟು ಬಿಟ್ಬಿಡ್ರಿ, ಅದು ಹಂಗೆ ಇದ್ದೋಗ್ಲಿ. ಫಸ್ಟ್ ಗೆದ್ಲುಟ್ತದೆ ಅಲ್ಲಿ, ಅದಾದ್ಮೇಲೆ ಅಷ್ಟು ಮಾತ್ರ ಗ್ರೀನ್ ಆಗ್ತದೆ ನೋಡ್ರಿ ಬೇಕಾಗಿದ್ರೆ. ಅಂದ್ರೆ ಎಷ್ಟು ಆರ್ಗಾನಿಕ್ ಐತೆ ಅಲ್ವಾ? ಇದನ್ನ ಉಳಿಸ್ಬೇಕು ನಾವು. ಇದನ್ನ ಉಳಿಸ್ಬೇಕಂದ್ರೆ ಮಕ್ಕಳಿಗೆ ನಾಲೆಡ್ಜ್ ಕೊಡ್ಬೇಕು. ಇವಾಗ ನಾನು ನೆಕ್ಸ್ಟ್ ಪ್ರೋಗ್ರಾಮ್ಸ್ ಏನಂದ್ರೆ ಸ್ಕೂಲ್ಸ್ ಕಾಲೇಜಸ್ ವಿಸಿಟ್ ಅಲ್ಲಿ ನಾನು ಪ್ರತಿಯೊಂದು ಮಾಡ್ಕೊಂಡ್ ಬರ್ತಾ ಇರೋದು. ಅದೇ ನೆಕ್ಸ್ಟ್ ಅದೇ ಇದರಲ್ಲಿ ದೊಡ್ಡ ಕಾರ್ಯಕ್ರಮಗಳು ಮಾಡ್ಬೇಕು ನಾನು. ಸೂಪರ್. ಯಾಕಂತಂದ್ರೆ ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್. ಯಾಕೆ ಹೇಳ್ತೀನಿ ಅಂತಂದ್ರೆ, ಎಜುಕೇಶನ್ ಬೇಕು ನಾಲೆಡ್ಜ್ಗೋಸ್ಕರ. ಎಜುಕೇಶನ್ ಅಲ್ಲೇನೆ ಬದುಕ್ಬೇಕು ಅನ್ನೋದೇನು ಇಲ್ಲ. ಓದಿರೋನ್ಗೆ ಇಷ್ಟೇ ಸಂಬಳ, ಇಷ್ಟೇ ದುಡ್ಡು ಅಂತ ಐತೆ. ರೈತನಿಗೆ ಇಷ್ಟೇ ಅನ್ನೋದೇನಿಲ್ಲ. ಹೋದ್ರೆ ಅದೇನೋ ಹೇಳ್ತಾರಲ್ಲ, ಹೋದ್ರೆ ಜುಟ್ಟು ಬಂದ್ರೆ ಬೆಟ್ಟ. ನಿಜನೇನಣ್ಣ? ಕರೆಕ್ಟ್. ಕೆಲವೊಂದು ಭಾಗದಲ್ಲಿ ಬೆಟ್ಟನೇ ಹೋಗ್ಬಿಟ್ಟಿರ್ತದೆ, ಕೆಲವೊಂದು ಬೆಳೆಗಳು ಬೆಳ್ದವಾಗ. ಇರ್ಲಿ, ಭಗವಂತನು ಎಲ್ಲಾ ಸಲಿನೂ ಕೆಡ್ಸಲ್ಲ, ಇಲ್ಲ ಎಲ್ಲಾ ಸಲಿನೂ ಲಾಭನೇ ಮಾಡಲ್ಲ. ಅದನ್ನ ಒಂದು ಸೀಮಿತವಾಗಿ ತೂಕೊಂಡು, ಅದೇ ಹೇಳ್ನಲ್ಲ ನಾ ಮೇಯ್ನ್ ರಿಸ್ಕ್ ಅಷ್ಟೇ. ಅಲ್ಲಲ್ಲ, ಒಂದು ಹಸು ಸಾಕಿ ಅದ್ರ ಎಕ್ಸ್ಪೀರಿಯನ್ಸ್ ಎತ್ಕೊಂಡ್ರೆ ನೀವು 100 ಹಸು ಆರಾಮಾಗಿ ಸಾಕ್ಬೋದು. ಇವಾಗ ನೀವೇ ನೋಡ್ರಿ, ನೀವು ಇಲ್ಲಿ ಇದ್ದಂಗೆ ಒಂದ್ ಜೊತೆ ಮಾರದೆ ಒಂದ್ ಜೊತೆ ತಕೊಂಡೆ, ಇಷ್ಟೊತ್ತಾಯ್ತಣ್ಣ 10 ನಿಮಿಷನ. ಎಕ್ಸ್ಪೀರಿಯನ್ಸ್ ಮಾತಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾತಾಡಿಸ್ತದೆ ಕೆಲಸ, ಅರ್ಥ ಮಾಡ್ರಿ. ಹಂಗೆ ಇವತ್ತು ಏನಾದ್ರೂ ನಾವು ಒಂದು ಹೆಸರು ಮಾಡಿದಿರಿ, ಒಂದು ಮುಂದಕ್ಕೆ ಹೋಗ್ತಾ ಇದೀರಿ ಅಂದ್ರೆ ಭಗವಂತನ ಆಶೀರ್ವಾದ. ನಮ್ ಶ್ರಮನೂ ಐತಣ್ಣ. ಮನೆಯಲ್ಲಿ ಮಲ್ಕೊಂಡಿರೋ ವರ್ಷ ಸಂತೋಷ ಅನ್ನಲ್ಲ. ಊರೊಳಗೆ ಊರು ಹೋಗಿದ್ಕೇನೆ ಇವತ್ತು ಆರಗಳು ತಂದು ಹಾಕ್ತಾ ಇರೋದು ಗೌರವಕ್ಕೆ ಅಲ್ವಾ? ನೀವು ಮನೆಯಲ್ಲಿ ಎಲ್ಲೋ ಕೆಲವರು ಮಲ್ಕೊಂಡಿದ್ದು ನನಗೂ ಹಾರ ಹಾಕ್ಬೇಕು, ನನಗೂ ಬೇಕು ಅಂದ್ರೆ ಎಲ್ಲಿ ಸಾಧ್ಯ? ಮಲ್ಗಿರೋ ಕಾಲ್ಗಳಿಸ್ಬಿಟ್ಟು ಹಾರ ಹಾಕ್ಬಿಟ್ಟು ಬರಕಂತ ಅಲ್ವಾ? ಅದಕ್ಕ ಶ್ರಮ ಪಟ್ರೆ ಫಲಾನುಫಲ ಭಗವಂತನ ಕೊಟ್ಟೆ ಕೊಡ್ತಾನೆ. ಅದಕ್ಕ ನಿಮ್ಮ ಫಿಲಿಮ್ ಹಿಟ್ಟಾಗ್ಲಿ, ಚೆನ್ನಾಗಾಗ್ಲಿ. ಬರ್ತೀನಿ ಒಂದಿನ ನೋಡೋಣ. ಅಕಸ್ಮಾತ್ 15th ಆಗಲ್ಲ, 12th ನನ್ನ ಬರ್ಡೇ ಐತೆ. ಕಂಗ್ರಾಟ್ಸ್ ಅಡ್ವಾನ್ಸ್ ವಿಶೇಷ. ಒಂದಿನ ಬರ್ತೀನಿ, ಅದು ನೋಡೋಣ.